ಇದೇ ರೀತಿ ಸಿಲ್ಕಿ ಶೈನಿ ಸ್ಮೂತ್ ಹೇರ್ ನಿಮಗೂ ಬೇಕಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ರೆಗ್ಯುಲರ್ ಆಗಿ ಹಾರ್ಡ್ ವಾಟರನ್ನು ಬಳಸೋದ್ರಿಂದ ಕೂದಲು ತುಂಬ ಡ್ರೈ ಆಗುತ್ತೆ, ಫ್ರಿಜ್ಜಿ ಆಗುತ್ತೆ, ರಫ್ ಆಗುತ್ತೆ, ಕೂದಲು ಉದುರೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ತೋರಿಸೋವಂತಹ ಈ ಏರ್ ಮಾಸ್ಕನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕೂದಲು ಡ್ರೈನೆಸ್ ಕಡಿಮೆ ಆಗುತ್ತೆ, ಸಿಲ್ಕಿ ಆಗುತ್ತೆ, ಶೈನಿಂಗ್ ಆಗುತ್ತೆ, ಕೂದಲು ತುಂಬಾ ಸ್ಮೂತ್ ಆಗುತ್ತೆ, ಜೊತೆಗೆ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ಕೂದಲು ಯಾರಿಗೆ ಚೆನ್ನಾಗಿ ಬೆಳಿಬೇಕು, ಸಿಲ್ಕಿ ಆಗಬೇಕು, ಸ್ಮೂತ್ ಆಗಿರಬೇಕು ಅಂತಂದರೆ ಇವತ್ತಿನ ವಿಡಿಯೋನ ಸೇವ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸು ತುಂಬಾ ಪವರ್ಫುಲ್ ಆಗಿರುತ್ತೆ. ಏರ್ ಸ್ಮೂತ್ನಿಂಗ್ಗೆ ಬೆಸ್ಟ್ ಏರ್ ಮಾಸ್ಕ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ 2 ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಯಾವುದೇ ಅಕ್ಕಿ ಆದರೂ ಹಾಕ್ಕೋಬೋದು. ರೇಷನ್ ಅಕ್ಕಿ ಇದೆಯಾ, ಇಡ್ಲಿ ದೋಸೆ ಅಕ್ಕಿ ಇದೆಯಾ, ಅಥವಾ ಅನ್ನಕ್ಕೆ ಯೂಸ್ ಮಾಡುವಂತಹ ಅಕ್ಕಿ ಇದೆ, ಯಾವುದೇ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇಂಥದೇ ಅಕ್ಕಿ ಅಂತ ಏನಿಲ್ಲ. 2 ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಒಂದು ಸರಿ ತೊಳ್ಕೊಂಡು ರಾತ್ರಿ ಪೂರ್ತಿ ಇದನ್ನು ಹಾಗೆ ನೆನೆಯೋದಕ್ಕೆ ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ 1 ರಿಂದ 2 ಅವರಷ್ಟು ಇಡ್ಬೋದು. ಇಲ್ಲ ಅಂತಂದರೆ ಅರ್ಧ ಗಂಟೆಯಷ್ಟು ಇಟ್ಟು ನೆಂದಾದಮೇಲೆ ಸಪ್ರೇಟ್ ನೀರನ್ನು ಒಂದು ಪಾತ್ರೆಗೆ ಆ ನೆಂದಿರುವಂಥ ನೀರನ್ನು ಸಪ್ರೇಟ್ ಮಾಡಿಕೊಂಡು ಏನು ನೆಂದಿರುತ್ತೆ ಅಕ್ಕಿ ಮತ್ತು ಮೆಂತ್ಯ ಕಾಳು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಸೊ ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಆ ಕಾರಣಕ್ಕೋಸ್ಕರ ಫಸ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಒಂದು 3 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕಾಗತ್ತೆ ಎಲೆಗಳನ್ನು. 3 ರಿಂದ 4 ಕಡ್ಡಿಯಷ್ಟು ಕರಿಬೇವಿನ ಎಲೆ ಅಥವಾ 1 ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕಬಾರ್ದು. ನೀರೇನು ಹಾಕದೇನೆ ಇದನ್ನು ಹಾಗೆ ಪೌಡರ್ ಮಾಡ್ಕೋಬೇಕು. ಅಂದರೆ ತುಂಬ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು. ಸ್ವಲ್ಪ ತರಿಯಾಗಿ, ಸ್ವಲ್ಪ ದಪ್ಪವಾಗಿ ಇರಲಿ. ನೋಡಿ, ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸಣ್ಣದಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಕರಿಬೇವು, ಮೆಂತ್ಯಕಾಳು, ಅಕ್ಕಿ ಈ ಮೂರನ್ನು ನಾವಿಲ್ಲಿ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಗ್ರೋ ಆಗೋದಕ್ಕೆ, ನ್ಯಾಚುರಲ್ ಆಗಿ ಕೂದಲು ಬ್ಲ್ಯಾಕ್ ಆಗೋದಕ್ಕೆ, ಹಾಗೆ ಹೆಲ್ದಿಯಾಗಿ ಕೂದಲು ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಸೊ ಗ್ರೈಂಡ್ ಮಾಡ್ಕೊಂಡಾಗಿರುವಂತಹ ಈ ಪೌಡರನ್ನು ನಾವು ಇವಾಗ ಒಂದು ಪಾತ್ರೆಗೆ, ನಾವು ಮುಂಚೆ ಅಕ್ಕಿ ನೆನೆಸಿರುವಂತಹ ನೀರನ್ನು ಏನು ಹಾಕ್ಕೊಂಡಿದ್ವಿ ಅದೇ ಪಾತ್ರೆಗೆ ಆ ನೀರು ಜೊತೆಗೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ಮಿಕ್ಸರ್ನ ಹಾಕಬೇಕಾಗುತ್ತೆ. ಇದರ ಜೊತೆಗೆ 1 ಲೋಟ ನೀರನ್ನು ಹಾಕಬೇಕು. ಮತ್ತು ಹಾರ್ಡ್ ವಾಟರನ್ನು ಹಾಕಬೇಡಿ. ಫಿಲ್ಟರ್ ವಾಟರ್ ಏನಿರುತ್ತೆ ಆ ನೀರನ್ನು, ಬಿಸ್ಲರಿ ಇದ್ದರೆ ಅಥವಾ ನೀವು ಕುಡಿಯೋದಕ್ಕೆ ಫಿಲ್ಟರ್ ವಾಟರ್ ಯೂಸ್ ಮಾಡ್ತಿರ್ತೀರಲ್ಲ ಆ ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಮತ್ತು ನೀವು ಹಾರ್ಡ್ ವಾಟರ್ ಹಾಕಿದಾಗ ಏನಾಗುತ್ತೆ, ಮತ್ತು ಕೂದಲಿನ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಕುಡಿಯುವಂಥ ನೀರನ್ನೇ ಬಳಸಿ. ಸೊ ಇದನ್ನು ಕುದಿಯೋದಕ್ಕೆ ಇಟ್ಟು ಇದ್ರ ಜೊತೆಗೆ ನಾನಿಲ್ಲಿ 3 ಬೆಂಡೆಕಾಯಿಗಳನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕೋತಾ ಇದ್ದೀನಿ. ನೀವು ಸಪ್ರೇಟಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ಯೂಸ್ ಮಾಡಿರ್ತೀರಾ, ಸಪ್ರೇಟಾಗಿ ಬೆಂಡೆಕಾಯಿ ಜೆಲ್ಲನ್ನು ಯೂಸ್ ಮಾಡಿರ್ತೀರಾ. ಆದರೆ ಅದರಲ್ಲಿ ಅಷ್ಟು ರಿಸಲ್ಟ್ ಇರಲ್ಲ. ರಿಸಲ್ಟ್ ಸಿಗುತ್ತೆ ಬಟ್ ಅಷ್ಟೊಂದು ಇರೋದಿಲ್ಲ. ಸೊ ಇಲ್ಲಿ ನಾವು ಅಕ್ಕಿ ಬಳಸಿದ್ದೀವಿ, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಬೆಂಡೆಕಾಯಿ, ಕರಿಬೇವು ಇದನ್ನೆಲ್ಲ ಬಳಸಿರೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ನ್ಯೂಟ್ರಿಯೆಂಟ್ಸ್ ಇದೆ. ಇದು ತುಂಬ ಎಫೆಕ್ಟಿವ್ ಆಗಿ ತುಂಬ ಬೇಗನೆ ರಿಸಲ್ಟ್ ಕೊಡುತ್ತೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಿ ಜೆಲ್ಲಿ ಥರ ಬರಬೇಕು. ಆವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ತುಂಬ ಹೊತ್ತು ಕಾಯಿಸಿದ್ರೆ ತುಂಬ ಜೆಲ್ಲಿ ಆಗುತ್ತೆ, ತುಂಬ ಗಟ್ಟಿ ಆಗುತ್ತೆ. ಫಿಲ್ಟರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬಟ್ಟೆ ಸಹಾಯದಿಂದನೂ ನೀವು ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ತೆಳುವಾಗಿ, ಸ್ವಲ್ಪ ತೆಳ್ಳಗಿರಬೇಕು, ತುಂಬ ಗಟ್ಟಿ ಆಗಬಾರ್ದು. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಇದನ್ನು ಇವಾಗ ಸಪ್ರೇಟಾಗಿ ಬಿಸಿ ಇದ್ದಾಗಲೇ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ತಣ್ಣಗಾದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಇದ್ದಾಗಲೇ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟರೆ ಸ್ವಲ್ಪ ಮೀಡಿಯಂ ಥಿಕ್ನೆಸ್ ಬರುತ್ತೆ. ಈ ರೀತಿ ಸ್ಟೇನರ್ ಇದ್ದರೆ ಇದರಿಂದನಾದ್ರು ನೀವು ಫಿಲ್ಟರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬಟ್ಟೆ ಸಹಾಯದಿಂದ, ಒಂದು ತೆಳುವಾಗಿರುವಂಥ ಒಂದು ಬಟ್ಟೆ ಸಹಾಯದಿಂದನಾದರೂ ನೀವು ಫಿಲ್ಟರ್ ಮಾಡ್ಕೋಬೋದು. ಈ ರೀತಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಇದು, ಸೊ ಇದನ್ನು ನೀವು ಬಿಸಾಡಬೇಡಿ. ಇದನ್ನು ಇನ್ನೊಂದು ರೌಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಸ್ಕಿನ್ಗೆ ಸ್ಕ್ರಬ್ ರೀತಿಯಾಗಿ ಯೂಸ್ ಮಾಡ್ಬೋದು. ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದಕ್ಕೆ, ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ್ಮೇಲೆ ಈ ರೀತಿಯಾಗಿ ಒಂದು ಕಂಟೈನರ್ ಅಥವಾ ಜಾರು, ಡಬ್ಬ ಏನಿರುತ್ತೆ ಅದಕ್ಕೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. 1 ವಾರದ ತನಕ ಇಟ್ಟು ವಾರದಲ್ಲಿ 2 ಸರಿ ಇದನ್ನು ನೀವು ಯೂಸ್ ಮಾಡ್ಬೋದು. ಫಸ್ಟು ವಾರದಲ್ಲಿ 2 ಸರಿ ಯೂಸ್ ಮಾಡಿ, ಅದಾದಮೇಲೆ ವಾರಕ್ಕೊಂದು ಸರಿ ಅಂತ ಯೂಸ್ ಮಾಡ್ತಾ ಬಂದರೆ ಕೂದಲು ತುಂಬ ಸಿಲ್ಕಿ ಆಗುತ್ತೆ, ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ನೆಕ್ಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಯೂಸ್ ಮಾಡೋಕ್ಕೆ ಮುಂಚೆ ಇದನ್ನು ತೆಗೆದು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಕೂಲ್ ಇದ್ದಾಗ, ತುಂಬ ಕೋಲ್ಡ್ ಇದ್ದಾಗ ಅದನ್ನು ತಲೆಗೆ ಅಪ್ಲೈ ಮಾಡಬಾರ್ದು. ಕೆಲವ್ರಿಗೆ ತುಂಬ ಸೈನಸ್ ಪ್ರಾಬ್ಲಮ್, ಕೋಲ್ಡ್ ಆಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಸೊ ಹಾಗಾಗಿ 1 ಅವರ್ ಅಥವಾ ಅರ್ಧ ಗಂಟೆ
ಅಥವಾ 1 ಗಂಟೆ ಸಮಯ ಇದನ್ನು ಹಾಗೆ ಓಪನ್ ಮಾಡಿ ಇಟ್ಬಿಡಬೇಕು. ಈ ರೀತಿಯಾಗಿ ಬೌಲಿಗಾದರೂ ಹಾಕಿ ಇಟ್ಬಿಡಬೇಕು. ಅದಾದಮೇಲೆ ನೀವು ಬಳಸಬೇಕಾಗತ್ತೆ. ನಿಮ್ಮ ಏರ್ ಲೆಂತ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬೌಲಿಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೆ ಮತ್ತೆ ಫ್ರಿಜ್ಜಲ್ಲಿಟ್ಟು 1 ವಾರದ ತನಕ ಯೂಸ್ ಮಾಡ್ಬೋದು ನೋಡಿ. ಅದನ್ನು ಬೆಟರ್ ಅಂದರೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಏರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರಿಪೇರ್ ಮಾಡಿಕೊಂಡು ಫ್ರೆಶ್ ಆಗಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಕೂದಲನ್ನ ಚೆನ್ನಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ಬಾಚ್ಕೋಬೇಕು. ಕೂದಲನ್ನ ಬಾಚದೆ ನೀವು ಹಾಗೆ ಅಪ್ಲೈ ಮಾಡಿದ್ರೆ ಸಿಕ್ಕೆಲ್ಲ ಹಾಗೆ ಇರುತ್ತೆ, ಗಂಟಿರುತ್ತೆ, ಅದು ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗೋದಿಲ್ಲ, ಆವಾಗ ಅಷ್ಟು ಸ್ಮೂತ್ನೆಸ್ ಸಿಗೋದಿಲ್ಲ. ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಬಿಡಿಸ್ಕೊಂಡಾದ್ಮೇಲೆ ಪೂರ್ತಿ ಕೂದಲಿಗೆ ಬುಡದಿಂದ ತುದಿ ತನಕ ಅಪ್ಲೈ ಮಾಡಬೇಕು. ಬರೀ ಕೂದಲಿಗೆ ಮಾತ್ರ ಅಲ್ಲ, ಬುಡಕ್ಕೂ ಅಪ್ಲೈ ಮಾಡಬೇಕು. ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನೆಲ್ಲ ರೂಟ್ಸು ಚೆನ್ನಾಗಿ ಹೀರ್ಕೋಬೇಕು. ಆವಾಗಲೇ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಕೂದಲಿಗೆ ಏನೇನು ಬೇಕೋ ಪೋಷಕಾಂಶಗಳು ಒದಗಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಪಾರ್ಟಿಷನ್ ಮಾಡಿಕೊಂಡು ಪೂರ್ತಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿ ಅಪ್ಲೈ ಮಾಡಿ. ಇದನ್ನು ಮೆಹಂದಿ ಜೊತೆನೂ ಕೂಡ ಅಪ್ಲೈ ಮಾಡ್ಬೋದು. ನೀವು ತಲೆಗೆ ಏನು ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದ್ರ ಜೊತೆಗೂ ಯೂಸ್ ಮಾಡ್ಕೋಬೋದು. ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡ್ಬೋದು. ಪೂರ್ತಿ ಅಪ್ಲೈ ಮಾಡಿ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿರುವಂಥ ನೀರಿಂದ ವಾಶ್ ಮಾಡಬೇಕಾಗುತ್ತೆ. ತುಂಬ ಬಿಸಿ ನೀರನ್ನು ಹಾಕಬೇಡಿ. ಬೇಕು ಅಂದರೆ ಕಂಡೀಷ್ನರ್ ಹಾಕೋಬೋದು, ಕಂಡೀಷ್ನರ್ ಹಾಕಿಲ್ಲ ಅಂತಂದರೆ ಇನ್ನೂ ಒಳ್ಳೆಯದು. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಕೆಮಿಕಲ್ಸ್ ಮಿಕ್ಸ್ ಮಾಡೋದು ಬೇಡ ಅಂತೇಳಿ ಅಷ್ಟೇ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಏರ್ ವಾಶನ್ನ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.